ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಿಎಂ ಎಚ್ಡಿಕೆ ನೇತೃತ್ವದಲ್ಲಿ ಸಭೆ ಬೆಂಗಳೂರಿನ ಜೆಪಿ ನಗರದ ಎಚ್ಡಿಕೆ ನಿವಾಸದಲ್ಲಿ ಸಭೆ ನಡೆಸೋದಕ್ಕೆ ಬೆಂಗಳೂರಿನ ಜೆಪಿ ನಗರದ ಎಚ್ಡಿಕೆ ನಿವಾಸದಲ್ಲಿ ಸಭೆ ನಡೆಯಿತು. ಮಂಡ್ಯ ಅಭ್ಯರ್ಥಿ ಆಯ್ಕೆ ಕುರಿತಂತೆ ಸಭೆಯಲ್ಲಿ ಗಂಭೀರ ಚರ್ಚೆ ಆಗಿದೆ. ಜಿಲ್ಲೆಯ ಪ್ರಸ್ತುತ ಸ್ಥಿತಿಗತಿ ಬಗ್ಗೆ ವಿಸ್ತೃತವಾಗಿ ಚರ್ಚಿಸಿದ್ದಾರಂತೆ ಮಾಜಿ ಸಿಎಂ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಸೂಚಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಮೈತ್ರಿ ಧರ್ಮ ಮೀರೋದು ಬೇಡ. ಮೈತ್ರಿ ಧರ್ಮ ಏನಿದೆ ಅಂದ್ರೆ ಒಂದಷ್ಟು ಕಟ್ಟುಪಾಡುಗಳಿರುತ್ತೆ, ಹಿಂಗ ಆಗ್ಬೇಕು ಹೀಗೆ ಆಗ್ಬೇಕು ಅನ್ನೋದ್ರ ಕುರಿತಾಗಿ. ಸೊ ಅಂತಹದನ್ನ ಯಾರು ಮೀರೋದು ಬೇಡ. ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ನಾಯಕರನ್ನ ವಿಶ್ವಾಸಕ್ಕೆ ಪಡೆದು ಅಭ್ಯರ್ಥಿ ಆಯ್ಕೆ ಮಾಡೋಣ. ಜಿಲ್ಲಾ ಮುಖಂಡರಿಗೆ ಕೆಲ ಸೂಚನೆಯನ್ನ ನೀಡಿದ್ದಾರಂತೆ ಮಾಜಿ ಸಿಎಂ ಎಚ್ಡಿಕೆ. ಯಾಕಂದ್ರೆ ರಾಷ್ಟ್ರೀಯ ಪಕ್ಷದ ಜೊತೆಗೆ ಕೈ ಜೋಡಿಸಿದ್ದಾರೆ. 25+3 ಆಗಬಹುದು ಅಥವಾ 24+4 ಆಗಬಹುದು, ಗೊತ್ತಿಲ್ಲ. ಲಾಸ್ಟ್ ಮೂಮೆಂಟ್ ನಲ್ಲಿ ಏನಾಗುತ್ತೆ ಅನ್ನೋದನ್ನ ಸದ್ಯ ನಡೆದಿರೋ ನಿನ್ನೆಯ ದೆಹಲಿಯ ಮೀಟಿಂಗ್ ಪ್ರಕಾರ ಹಾಸನ, ಮಂಡ್ಯ, ಕೋಲಾರ ಈ 3 ಲೋಕಸಭಾ ಕ್ಷೇತ್ರಗಳನ್ನು ಬಿಟ್ಕೊಡೋದಕ್ಕೇನೋ ಸಹಮತ ವ್ಯಕ್ತಪಡಿಸಿದ್ದಾರಂತೆ ರಾಜ್ಯ ನಾಯಕರು ಹಾಗೆ ದೆಹಲಿಯ ವರಿಷ್ಠರು ಅಂತ ಹೇಳಲಾಗ್ತಾ ಇದೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಿಎಂ ಎಚ್ಡಿಕೆ ನೇತೃತ್ವದಲ್ಲಿ ಸಭೆ ಬೆಂಗಳೂರಿನ ಜೆಪಿ ನಗರದ ಎಚ್ಡಿಕೆ ನಿವಾಸದಲ್ಲಿ ಸಭೆ ನಡೆಸೋದಕ್ಕೆ ಬೆಂಗಳೂರಿನ ಜೆಪಿ ನಗರದ ಎಚ್ಡಿಕೆ ನಿವಾಸದಲ್ಲಿ ಸಭೆ ನಡೆಯಿತು. ಮಂಡ್ಯ ಅಭ್ಯರ್ಥಿ ಆಯ್ಕೆ ಕುರಿತಂತೆ ಸಭೆಯಲ್ಲಿ ಗಂಭೀರ ಚರ್ಚೆ ಆಗಿದೆ. ಜಿಲ್ಲೆಯ ಪ್ರಸ್ತುತ ಸ್ಥಿತಿಗತಿ ಬಗ್ಗೆ ವಿಸ್ತೃತವಾಗಿ ಚರ್ಚಿಸಿದ್ದಾರಂತೆ ಮಾಜಿ ಸಿಎಂ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಸೂಚಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಮೈತ್ರಿ ಧರ್ಮ ಮೀರೋದು ಬೇಡ. ಮೈತ್ರಿ ಧರ್ಮ ಏನಿದೆ ಅಂದ್ರೆ ಒಂದಷ್ಟು ಕಟ್ಟುಪಾಡುಗಳಿರುತ್ತೆ, ಹಿಂಗ ಆಗ್ಬೇಕು ಹೀಗೆ ಆಗ್ಬೇಕು ಅನ್ನೋದ್ರ ಕುರಿತಾಗಿ. ಸೊ ಅಂತಹದನ್ನ ಯಾರು ಮೀರೋದು ಬೇಡ. ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ನಾಯಕರನ್ನ ವಿಶ್ವಾಸಕ್ಕೆ ಪಡೆದು ಅಭ್ಯರ್ಥಿ ಆಯ್ಕೆ ಮಾಡೋಣ. ಜಿಲ್ಲಾ ಮುಖಂಡರಿಗೆ ಕೆಲ ಸೂಚನೆಯನ್ನ ನೀಡಿದ್ದಾರಂತೆ ಮಾಜಿ ಸಿಎಂ ಎಚ್ಡಿಕೆ. ಯಾಕಂದ್ರೆ ರಾಷ್ಟ್ರೀಯ ಪಕ್ಷದ ಜೊತೆಗೆ ಕೈ ಜೋಡಿಸಿದ್ದಾರೆ. 25+3 ಆಗಬಹುದು ಅಥವಾ 24+4 ಆಗಬಹುದು, ಗೊತ್ತಿಲ್ಲ. ಲಾಸ್ಟ್ ಮೂಮೆಂಟ್ ನಲ್ಲಿ ಏನಾಗುತ್ತೆ ಅನ್ನೋದನ್ನ ಸದ್ಯ ನಡೆದಿರೋ ನಿನ್ನೆಯ ದೆಹಲಿಯ ಮೀಟಿಂಗ್ ಪ್ರಕಾರ ಹಾಸನ, ಮಂಡ್ಯ, ಕೋಲಾರ ಈ 3 ಲೋಕಸಭಾ ಕ್ಷೇತ್ರಗಳನ್ನು ಬಿಟ್ಕೊಡೋದಕ್ಕೇನೋ ಸಹಮತ ವ್ಯಕ್ತಪಡಿಸಿದ್ದಾರಂತೆ ರಾಜ್ಯ ನಾಯಕರು ಹಾಗೆ ದೆಹಲಿಯ ವರಿಷ್ಠರು ಅಂತ ಹೇಳಲಾಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.